ನಮಸ್ಕಾರ ಸ್ನೇಹಿತರೆ, ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಆಧಾರ್ ಕಾರ್ಡ್ ಕುರಿತು ಒಂದು ಹೊಸ ಅಪ್ಡೇಟ್ ಆದರೆ ಬಂದಿದೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಯಾರ ಬಳಿ ಆಧಾರ್ ಕಾರ್ಡ್ ಇದೆಯೋ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆನೂ ನಿಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾನೆ ಇದ್ರು, ನಾವೀಗ ಏನು ಮಾಡಬೇಕು ಅಂತ. ಆ ಒಂದು ಕಾರಣದಿಂದ ಈ ಒಂದು ಆಧಾರ್ ಕಾರ್ಡ್ ಕುರಿತು ನಿಮ್ಗೆ ಇದು ಹೊಸ ಅಪ್ಡೇಟ್ ವಿಡಿಯೋ ಕೊನೆವರೆಗೂ ನೋಡಿ, ಮತ್ತೆ ಇದಾದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಎಲ್ಲರ ಬಳಿ ಆಧಾರ್ ಕಾರ್ಡ್ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತು, ಇದು ಅವ್ರಿಗೆ ಉಪಯೋಗ ಆಗುತ್ತೆ. ಈ ಒಂದು ಕಾರಣದಿಂದ ಎಲ್ಲರೂ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಏನಂತ ಅಂದರೆ, ನಿಮ್ಮ ಬಳಿ ಏನಾದರೂ ಆಧಾರ್ ಕಾರ್ಡ್ ಇದೆಯಾ? ಹಾಗಾದರೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದರೆ ಸಾಕಷ್ಟು ಜನ ಬಳಿ ಆಧಾರ್ ಕಾರ್ಡ್ ಇರುತ್ತೆ, ಓಕೆನಾ. ಪ್ರತಿಯೊಂದಕ್ಕೂ ನಿಮಗೆ ಆಧಾರ್ ಕಾರ್ಡ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ನಿಮಗೂ ಗೊತ್ತಿದೆ, ಯಾವುದೇ ಗೌರ್ನಮೆಂಟ್ ಸ್ಕೀಮ್ಸ್ ಹಣ ಬರಬೇಕಂದ್ರೂ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇರಬೇಕು. ಪ್ರತಿಯೊಂದಕ್ಕೂ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ರೇ ನೀವು ಇಲ್ಲಿ ಒಂದು ಸಿಟಿಸನ್ ಅಂತ ಗುರುತಿಸ್ಕೊಳ್ಳೋಕ್ಕಾಗಲಿ, ಪ್ರತಿಯೊಂದಕ್ಕೂ ನಿಮಗೆ ಒಂದು ಆಧಾರ್ ಕಾರ್ಡ್ ಉಪಯೋಗ ಆಗುತ್ತೆ. ಆದರೆ ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗ್ಬಿಟ್ರೆ ಏನು ಮಾಡೋದು ಅಂತ ನಿಮ್ಮೆಲ್ಲರ ತಲೆಯಲ್ಲೂ ಒಂದು ಡೌಟ್ ಬಂದೇ ಬರುತ್ತೆ. ಆದರೆ ಇಲ್ಲಿ ಆಧಾರ್ ಕಾರ್ಡ್ ರದ್ದಾಗಬಾರ್ದು ಅನ್ನೋದಾದರೆ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ, ಓಕೆನಾ. ನೀವು ಸುಮ್ಮನೆ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇಟ್ಕೊಬಿಟ್ಟು ನೀವು ಅದನ್ನು ಏನೂ ಚೇಂಜ್ ಮಾಡದೆ ಇಟ್ಕೊಂಡಿದ್ರೆ ನಿಮ್ಗೇನಾಗುತ್ತೆ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುವಂತಹ ಒಂದು ಸ್ಥಿತಿ ಕೂಡ ಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಡೈರೆಕ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡಿ. ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಬೇಕು, ಓಕೆನಾ. 10 ವರ್ಷಕ್ಕೊಮ್ಮೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾರ್ಯಾರು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಬರೀ ಮನೆಯಲ್ಲಿ ಇಟ್ಕೊಂಡಿರ್ತಾರೆ, ಯಾವಾಗೂ ಆಧಾರ್ ಕಾರ್ಡ್ ಮಾಡಿಸಿರ್ತಾರೆ, ಆಧಾರ್ ಕಾರ್ಡಲ್ಲಿ ಎಲ್ಲ ಕರೆಕ್ಟ್ ಆಗಿರುತ್ತೆ ಡೀಟೇಲ್ಸ್, ಆ ಒಂದು ಕಾರಣದಿಂದ ಅವ್ರು ಏನೂ ಅಪ್ಡೇಟ್ ಮಾಡಿಸಿರಲ್ಲ. ಅಂಥ ಒಂದು ಆಧಾರ್ ಕಾರ್ಡ್ಗಳಿಗೆ ಈಗ ಏನು ಮಾಡ್ತಿದ್ದಾರೆ ಅಂದರೆ, ಆಧಾರ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಒಂದು 2023 ತುಂಬ ನೋಟಿಫಿಕೇಶನ್ಸ್ ಆದರೆ ಬರ್ತಿತ್ತು ಸರ್ಕಾರದ ಕಡೆಯಿಂದ. ಆದರೆ ಸಾಕಷ್ಟು ಜನ ಏನು ಮಾಡ್ತಿದ್ರು, ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿಸ್ತಿರ್ಲಿಲ್ಲ, ಓಕೆನಾ. ಕೇವಲ ಒಂದು 20-30% ಜನ ಮಾತ್ರ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿದ್ರು, ಬೇರೆಯವರು ಯಾರೂ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ಲ, ಓಕೆನಾ. ಈಗ ಹೊಸದಾಗಿ ಯಾರು ಆಧಾರ್ ಮಾಡಿಸಿರ್ತೀರೋ, ಇಲ್ಲ ರೀಸೆಂಟಾಗಿ ಯಾರಾದರೂ ಹೆಸರು ಚೇಂಜ್ ಆಗಿರ್ಬೋದು, ಬಯೋಮೆಟ್ರಿಕ್ ಆಗಿರ್ಬೋದು, ಏನಾದರೂ ಅಪ್ಡೇಟ್ ಯಾರು ಮಾಡಿಸಿರ್ತೀರೋ ನಿಮಗೇನು ಸಮಸ್ಯೆ ಆಗಲ್ಲ. ಕಳೆದ 10 ವರ್ಷದಿಂದ ಯಾರು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡದೆ ಇಟ್ಕೊಂಡಿರ್ತಾರೋ ಅಂಥವ್ರಿಗೆ ಸಮಸ್ಯೆ ಆಗುತ್ತೆ. ಆ ಒಂದು ಕಾರಣದಿಂದ ಈಗ ಸರ್ಕಾರದ ಕಡೆಯಿಂದ ಏನು ಮಾಡಿದಾರಪ್ಪ ಅಂದರೆ, ಇಲ್ಲಿ ಮತ್ತೆ ನಿಮಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಕೊಬೋದು. ನೀವು ಯಾವುದೇ ₹1 ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಅಪ್ಡೇಟ್ ಮಾಡ್ಕೋಬೋದು. ಫ್ರೀಯಾಗಿ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಯಾವ ದಿನಾಂಕವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಏನು ಅಂತ. ನೋಡಿ, ಇಲ್ಲಿ ದ ಲಾಸ್ಟ್ ಡೇಟ್ ಟು ಅಪ್ಡೇಟ್ ಆಧಾರ್ ಕಾರ್ಡ್ ಫಾರ್ ಫ್ರೀ ಈಸ್ 14 June 2024 on the My Aadhaar portal. After 14 June 2024, you will have to update your proof of identity and address documents for Aadhaar card by paying fees, ಓಕೆನಾ. ನೀವು ಮತ್ತೆ ಏನಾದರೂ ಅಪ್ಡೇಟ್ ಮಾಡಬೇಕು ಅನ್ನೋದಾದರೆ ನೀವು ಫೀಸನ್ನು ಪೇ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ, ಓಕೆನಾ. ನೀವೀಗ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇರುವಂಥದ್ದು 14 ಜೂನ್ 2024, ಓಕೆನಾ. ಇದೇ ವರ್ಷ ನಿಮಗೆ ಜೂನ್ 14ನೇ ತಾರೀಕುವರೆಗೂ ಅಪ್ಡೇಟ್ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ನಿಮ್ದೇನಾದರೂ ಇನ್ನೂ ಬಯೋಮೆಟ್ರಿಕ್, ನೀವು ಕಳೆದ 10 ವರ್ಷದಿಂದ ಬಯೋಮೆಟ್ರಿಕ್ ಆಗಲಿ, ನಿಮ್ಮ ಫೋಟೋ ಆಗಲಿ, ಏನೋ ಒಂದು ನಿಮ್ಮ ಒಂದು ಹೆಸರಾಗಲಿ, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಏನೋ ಒಂದು ಅಪ್ಡೇಟ್ ಮಾಡಿಸಿರ್ಬೇಕಾಗುತ್ತೆ, ಓಕೆನಾ. ಅಪ್ಡೇಟ್ ಮಾಡಿಸಿದಾಗ ಅದು ಆ್ಯಕ್ಟಿವ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಆದಷ್ಟು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿರ್ತಾರೆ. ಯಾಕಂದರೆ ನೀವು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸೋದ್ರಿಂದ ನೀವು ನೆಕ್ಸ್ಟ್ ಟೈಮ್ ಎಲ್ಲರೂ ತಂಬು ಕೊಡುವಾಗ ಅದು ಆಟೋಮೆಟಿಕ್ಕಾಗಿ ವಿತಿನ್ ಸೆಕೆಂಡ್ಸಲ್ಲಿ ನಿಮ್ಮದು ತಂಬಾದರೆ ಆ್ಯಕ್ಟಿವ್ ಆಗುತ್ತೆ. ಆ ಒಂದು ಕಾರಣದಿಂದ ಎಲ್ಲರೂ ಅಪ್ಡೇಟ್ ಮಾಡಿಸಿ. ಕಳೆದ 10 ವರ್ಷದಿಂದ ಯಾರ್ಯಾರು ಅಪ್ಡೇಟ್ ಮಾಡಿಸಿಲ್ಲೋ ಅಪ್ಡೇಟ್ ಮಾಡಿಸಿ. ನೀವು ಕೇಳ್ಬೋದು, ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದರೆ, ಈಗ ಲಾಸ್ಟ್ ಟೈಮ್ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ಹೇಳಿದ್ರು. ಮೊದಲು ಅವ್ರು ಹೇಳಿದಾಗ ಎಷ್ಟಿತ್ತು, ಫ್ರೀ ಇತ್ತು, ಓಕೆನಾ, ಲಿಂಕ್ ಮಾಡೋದಕ್ಕೆ. ಆಗ ಫ್ರೀಯಾಗಿ ನೀವು ಆಧಾರ್ ಕಾರ್ಡ್ ಪಾನ್ ಕಾರ್ಡನ್ನು ಲಿಂಕ್ ಮಾಡ್ಬೋದಿತ್ತು. ಮತ್ತೆ ಏನಾಗ್ತು, ಹೋಗ್ತಾ 1,000 ಫೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. 2,000, 3,000, 5,000. ಈಗ 5,000 ಏನೋ ಫೈನ್ ಇದೆ, ಓಕೆನಾ. ಏನಾದರೂ ಅವರೊಂದು ಆಧಾರ್ ಕಾರ್ಡನ್ನು ಮತ್ತು ಪಾನ್ ಕಾರ್ಡನ್ನು ಲಿಂಕ್ ಮಾಡಬೇಕಂದ್ರೆ, ಓಕೆನಾ. ಆ ಒಂದು ಕಾರಣದಿಂದ ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಈಗಲೇ ಯಾರು ಕಳೆದ 10 ವರ್ಷದಿಂದ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿಲ್ವೋ ಈಗಲೇ ಹೋಗಿ ಅಪ್ಡೇಟ್ ಮಾಡಿಸಿ. ಆನ್ಲೈನಲ್ಲೂ ಅಪ್ಡೇಟ್ ಮಾಡ್ಬೋದು, ಬೇಕಾದ್ರೆ ಅಪ್ಡೇಟ್ ಮಾಡಿ. ನಿಮ್ಗೆ ಏನಾದರೂ ಯಾವ ರೀತಿ ಆನ್ಲೈನಲ್ಲಿ ಅಪ್ಡೇಟ್ ಮಾಡೋದು ಏನೋ ಅನ್ನೋವಂತಹ ವೀಡಿಯೋ ಬೇಕಂದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದರೆ ಬರುತ್ತೆ.